ಸಂಸದ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಅನ್ನೋ ಪ್ರಶ್ನೆ ಬಹುತೇಕರಿಗಿದೆ. ಕಳೆದ 19 ದಿನಗಳಿಂದ ಅವರು ನಾಪತ್ತೆಯಾಗಿದ್ದಾರೆ. ಪ್ರಜ್ವಲ್ ಭೂಗತ ಪಬ್ಲಿಕ್ ಟಿವಿ ಈ ಕ್ಷಣಕ್ಕೆ ಬ್ರೇಕ್ ಮಾಡ್ತಾ ಇದೆ ಮೆಗಾ ಇನ್ಸೈಡ್ ಡೀಟೇಲ್ಸ್. ಎರಡು ವಾರದ ಮಟ್ಟಿಗೆ ಜರ್ಮನಿಗೆ ಪ್ರಜ್ವಲ್ ಹೋಗಿದ್ರು ಅಂತ ಬಹುತೇಕರು ಅಂದ್ಕೊಂಡಿದ್ರು. ಆದ್ರೆ 2 ವಾರಕ್ಕೂ ಜಾಸ್ತಿ ದಿನಗಳಾಗಿದೆ. ಹಾಗಾದ್ರೆ ನಿಜಕ್ಕೂ ಅವರ ಇಂಟೆನ್ಷನ್ ಏನಾಗಿತ್ತು? ಇವತ್ತು ಜರ್ಮನಿಯಿಂದ ವಾಪಸ್ ಆಗ್ಬೇಕಾಗಿತ್ತು ಪ್ರಜ್ವಲ್ ರೇವಣ್ಣ. ಅದ್ರ ಬಗ್ಗೆ ಕೂಡ ಯಾರಿಗೂ ಕ್ಲಾರಿಟಿ ಇಲ್ಲ. ಟಿಕೆಟ್ ಕನ್ಫರ್ಮ್ ಆಗಿದೆ, ಬಟ್ ಕ್ಲಾರಿಟಿ ಇಲ್ಲ. ಬಟ್ ಇದಕ್ಕೂ ಮುಂಚೆ ನಡೆದಂತಹ ಬೆಳವಣಿಗೆ ಹಾಗೂ ಅವರು ಆಡಿದಂತಹ ಮಾತು ಇದೆಲ್ಲವೂ ಕೂಡ ಈಗ ಚರ್ಚೆಯ ವಿಚಾರ ಆಗ್ತಾ ಇದೆ. SIT ವಿಚಾರಣೆಗೂ ಕೂಡ ವಾರದ ಕಾಲಾವಕಾಶವನ್ನ ಪ್ರಜ್ವಲ್ ಕೇಳಿದ್ರು. 7 ದಿನಗಳ ಕಾಲಾವಕಾಶ ಕೊಡಿ, ನಾನು 8ನೇ ದಿನ ಹಾಜರಾಗ್ತೀನಿ, ಅಪಿಯರ್ ಆಗ್ತೀನಿ ಅಂತ. ಇನ್ಫ್ಯಾಕ್ಟ್ ಲಾಸ್ಟ್ ಟ್ವೀಟ್ ಅವರು ಒಂದು ಟ್ವೀಟ್ ಅನ್ನು ಮಾಡಿದ್ರು. ಏನಂತ ಟ್ವೀಟ್ ಮಾಡಿ ವಿಚಾರಣೆಗೆ ಹಾಜರಾಗ್ತೀನಿ ಅಂತ ತಿಳಿಸಿದ್ರು. ಆಮೇಲೆ ಸತ್ಯ ಗೆಲ್ಲುತ್ತೆ ಅಂತೆಲ್ಲ ಟ್ವೀಟ್ ಮಾಡಿದ್ರು. ಪ್ರಜ್ವಲ್ ಭೂಗತ ಪಬ್ಲಿಕ್ ಟಿವಿ ಬ್ರೇಕ್ ಮಾಡ್ತಾ ಇರುವಂತಹ ಮೆಗಾ ಇನ್ಸೈಡ್ ಸ್ಟೋರಿ ಏನಿದೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ನನ್ನ ಮನಸ್ಸು ಸರಿ ಇಲ್ಲ, ಜರ್ಮನಿಗೆ ಹೋಗ್ತಾ ಇದ್ದೀನಿ ಅಂತ ಅವರು ಹೇಳ್ಕೊಂಡಿದ್ರಂತೆ. 1-2 ವಾರ ಬಿಟ್ಟು ಜರ್ಮನಿಯಿಂದ ನಾನು ವಾಪಸ್ ತಾಯಿ ನೆಲಕ್ಕೆ ಬರ್ತೀನಿ ಅಂತ ತಿಳಿಸಿದ್ರಂತೆ. ಏಪ್ರಿಲ್ 26ನೇ ತಾರೀಕು ಹೀಗಂತ ತಾಯಿಗೆ ಪ್ರಜ್ವಲ್ ರೇವಣ್ಣ ಅವರು ಹೇಳಿ ಹೋಗಿದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಬಟ್ ಅಲ್ಲಿಂದ ಇಲ್ಲಿ ತನಕ ಅವರು ಕಂಪ್ಲೀಟ್ ಐಸೋಲೇಷನ್ ಅಲ್ಲಿ ಇದ್ದಾರೆ. ಯಾರ ಸಂಪರ್ಕಕ್ಕೂ ಕೂಡ ಅವರು ಸಿಕ್ಕಿಲ್ಲ ಅಥವಾ ಸಿಗ್ತಾ ಇಲ್ಲ ಅನ್ನೋದನ್ನ ಬೆಂಬಲಿಗರು ಹೇಳ್ತಾ ಇದ್ದಾರೆ ಅನ್ನೋದನ್ನ ನಾವು ನಂಬೋದು. ಬಟ್ ಕುಟುಂಬಸ್ಥರು ಹೇಳ್ತಾ ಇರೋದು, ಅವರ ಅಭಿಮಾನಿಗಳು ಹೇಳ್ತಾ ಇರೋದು, ಬೆಂಬಲಿಗರು ಹೇಳ್ತಾ ಇರೋದು ಅವ್ರ ಕಾಂಟ್ಯಾಕ್ಟ್ ಅಲ್ಲೇ ಇಲ್ಲ, ಯಾರ ಕಾಂಟ್ಯಾಕ್ಟ್ ಅಲ್ಲಿ ಕೂಡ ಇಲ್ಲ. ಬಟ್ ಲಾಸ್ಟ್ ವರ್ಡು ತಾಯಿ ನೆಲವನ್ನ ಬಿಡೋಕ್ ಮುಂಚೆ ಪ್ರಜ್ವಲ್ ಆಡಿದ್ದು, ನನ್ನ ಮನಸ್ಸು ಸರಿ ಇಲ್ಲ, 1-2 ವಾರಗಳ ಕಾಲ ನಾನು ಜರ್ಮನಿಗೆ ಹೋಗಿ ಬರ್ತೀನಿ ಅಂತ. ಇದರ ಮುಂದುವರೆದ ಭಾಗವಾಗಿ ಪ್ರಜ್ವಲ್ನ 2 ನಂಬರ್ ಕೂಡ ಸ್ವಿಚ್ ಆಫ್. ಕರೆ ಮಾಡಿದ್ರೆ ಸ್ವಿಚ್ ಆಫ್ ಅನ್ನುವಂತಹ ಆನ್ಸರ್ ಆ ಕಡೆಯಿಂದ. ಯಾರಿಗೂ ಕೂಡ ಪ್ರಜ್ವಲ್ ರೇವಣ್ಣ ಇಂದ ಕಾಂಟ್ಯಾಕ್ಟ್ ಆಗಿಲ್ಲ, ಕರೆ ಮಾಡಿಲ್ಲ ಪ್ರಜ್ವಲ್ ರೇವಣ್ಣ ಅವರು ಯಾರಿಗೂ, ಇಲ್ಲಿರೋರ್ಗೆ. ವಿದೇಶದಲ್ಲಿರುವಂತಹ ಪ್ರಜ್ವಲ್ ಸ್ನೇಹಿತರಿಗೂ ಕೂಡ ಪ್ರಜ್ವಲ್ ರೇವಣ್ಣ ಅವರ ಬಗ್ಗೆ ಮಾಹಿತಿ ಇಲ್ಲ ಅನ್ನುವಂತಹ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ರೇವಣ್ಣ ಜೈಲಿಗೆ ಹೋದ ವೇಳೆಯಲ್ಲೂ ಕೂಡ ಮನೆಯವರಿಗೆ ಕಾಲ್ ಮಾಡಿದ್ರಾ, ಕಾಲ್ ಮಾಡಿಲ್ವಾ ಅನ್ನೋ ಪ್ರಶ್ನೆ, ಕಾಲ್ ಮಾಡಿಲ್ಲ ಅಂತ ಹೇಳಲಾಗ್ತಾ ಇದೆ. ಇನ್ಫ್ಯಾಕ್ಟ್ ನಿನ್ನೆ ಮಾಜಿ ಸಚಿವ HD ರೇವಣ್ಣ ಅವರು ರಿಲೀಸ್ ಆಗಿ ಆಚೆ ಬಂದ್ರಲ್ಲ, ಆ ಟೈಮ್ನಲ್ಲಿ ಅಟ್ಲೀಸ್ಟ್ ಸಂಪರ್ಕ ಮಾಡೋದಕ್ಕೆ ಪ್ರಯತ್ನ ಪಟ್ರ ಅಂತ ಕೇಳಿದ್ರೆ ಆಗ್ಲೂ ಇಲ್ಲ ಅನ್ನುವಂತಹ ಉತ್ತರ ಸಿಗ್ತಾ ಇದೆ. ಅಲ್ಲಿಗೆ ತನಿಖಾಧಿಕಾರಿಗಳ ಪ್ರಕಾರ ಪ್ರಜ್ವಲ್ ರೇವಣ್ಣ ಅವರು ಅಬ್ಸ್ಕಾಂಡಿಂಗು. ಬಟ್ ಮನೆಯವರ ಪ್ರಕಾರ, ಕುಟುಂಬಸ್ಥರು ಮತ್ತು ಅಭಿಮಾನಿಗಳ ಪ್ರಕಾರ ಪ್ರಜ್ವಲ್ ರೇವಣ್ಣ ಅವರೇ ಮಿಸ್ಸಿಂಗ್ ಇದ್ದಾರೆ, ನಾಪತ್ತೆ ಆಗಿದ್ದಾರೆ, ನಮ್ಮ ಸಂಪರ್ಕದಲ್ಲೂ ಕೂಡ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ನಿಮಗೆ ನೆನಪು ಮಾಡ್ಕೊಡ್ತೀನಿ ನಾನು, ಪ್ರಜ್ವಲ್ ರೇವಣ್ಣ ಅವರು ಒಂದು ಲಾಸ್ಟ್ ಟ್ವೀಟ್ ಅನ್ನು ಮಾಡಿದ್ರು, ಸತ್ಯ ಗೆಲ್ಲುತ್ತೆ ಅಂತ. ಪ್ರಜ್ವಲ್ ರೇವಣ್ಣ ಅವರ ಪರ ಸತ್ಯ ಗೆಲ್ಲುತ್ತೆ ಅನ್ನೋದಾದ್ರೆ ಅವ್ರು ಅಟ್ಲೀಸ್ಟ್ ವಿಚಾರಣೆಗೆ ಬರಬಹುದಿತ್ತು. SIT ಅಧಿಕಾರಿಗಳ ಮುಂದೆ ಯಾಕೆ ಅಪಿಯರ್ ಆಗ್ತಾ ಇಲ್ಲ? ಮತ್ತೆ ಕುಟುಂಬಸ್ಥರು ನಿಜವಾಗ್ಲೂ ಕೂಡ ಕುಟುಂಬಸ್ಥರ ಕಾಂಟ್ಯಾಕ್ಟ್ ನಲ್ಲೇ ಇಲ್ವಾ ಅಂತ ಕೇಳಿದಾಗ ಅಗೇನ್ ಇಲ್ಲ ಅನ್ನುವಂತಹ ಉತ್ತರ ಸಿಗ್ತಾ ಇದೆ. ಫೈನಲಿ ಅವರು ತಾಯಿ ನೆಲವನ್ನ ಬಿಡೋಕು ಮುಂಚೆ ಆಡಿದ ಒಂದು ಮಾತು ತಾಯಿಯ ಜೊತೆಗೆ. ಡೀಟೇಲ್ಸ್ ಕೊಡ್ತಾರೆ KP ನಾಗರಾಜ್. KP ನಾಗರಾಜ್, ಇವತ್ತು ಮಧ್ಯರಾತ್ರಿ ಬರ್ತಾರೆ ಅನ್ನೋ ನಿರೀಕ್ಷೆಯ ಬೆನ್ನಲ್ಲೇ ಆ ನಿರೀಕ್ಷೆ ಇಟ್ಕೊಳ್ಳೋದೇ ವೇಸ್ಟ್ ಅನ್ನುವಂತಹ ರೀತಿ ಅಥವಾ ಮಿನಿಮಮ್ ಹೋಪ್ ಇಟ್ಕೊಳ್ಬೇಕಾ ಅನ್ನೋ ರೀತಿ ಕಾಣಿಸ್ತಾ ಇದೆ ಈ ಡೆವಲಪ್ಮೆಂಟ್. ಸೊ ಏನೇನ್ ಮಾತಾಡಿದ್ರಂತೆ, ಯಾರ ಜೊತೆ ಏನೇನ್ ಮಾತಾಡಿದ್ರಂತೆ, ಏನೇನ್ ಮಾಹಿತಿ ಕೊಡ್ತೀರಿ ಅಂತ? ಮಮತಾ, ಸ್ಪಷ್ಟವಾಗಿ ಪ್ರಜ್ವಲ್ ಎಲ್ಲಿದ್ದಾನೆ ಅನ್ನುವಂಥ ವಿಚಾರದಲ್ಲಿ SIT ಅವರು ಎಷ್ಟರ ಮಟ್ಟಿಗೆ ಹುಡುಕಾಟವನ್ನು ನಡೆಸ್ತಾ ಇದ್ದಾರೋ, ಈಗ ಸಿಗ್ತಾ ಇರುವಂಥ ಮಾಹಿತಿಗಳ ಪ್ರಕಾರವಾಗಿ ಅವರ ಕುಟುಂಬಸ್ಥರಿಗೂ ಕೂಡ ಅಂಥದ್ದೇ ಪ್ರಶ್ನೆ ಕಾಡ್ತಾ ಇರುವಂಥದ್ದು. ಯಾಕಂದರೆ ಕುಟುಂಬಸ್ಥರವ್ರ ತಂದೆ ತಾಯಿ ಇರ್ಬೋದು, ಯಾರೇ ಇರ್ಬೋದು, ಯಾರ ಜೊತೆಯಲ್ಲೂ ಕೂಡ ಪ್ರಜ್ವಲ್ ಸಂಪರ್ಕದಲ್ಲಿಲ್ಲ ಅನ್ನುವಂತಹ ಬಹಳ ಅಚ್ಚರಿಯಾದಂಥ ಮಾಹಿತಿಗೆ ಲಭ್ಯವಾಗ್ತಾ ಇರುವಂಥದ್ದು. ಏಪ್ರಿಲ್ 26ನೇ ತಾರೀಕು ಪ್ರಜ್ವಲ್ ತನ್ನ ತಾಯಿಗೆ ಸ್ಪಷ್ಟವಾಗಿ ಹೇಳಿರುವಂಥದ್ದು, ನನಗೆ
ಮನಸ್ಸರಿಲ್ಲ, ಹಾಗಾಗಿ ನಾನೊಂದು 2 ವಾರಗಳ ಕಾಲ ಜರ್ಮನಿಗೆ ಹೋಗಿ ಬರ್ತೇನೆ ಅನ್ನುವಂಥ ಮಾತನ್ನು ಹೇಳಿ ಹೊರಟಿರುವಂಥ ಪ್ರಜ್ವಲ್ ಅವತ್ತಿನಿಂದ ಯಾವುದೇ ರೀತಿಯಂಥ ಸಂಪರ್ಕಕ್ಕೆ ತನ್ನ ತಂದೆ ತಾಯಿ ಜೊತೆಗಿರ್ಬೋದು ಅಥವಾ ತನ್ನ ಸಹೋದರರ ಜೊತೆಗಿರ್ಬೋದು ಅಥವಾ ತನ್ನ ಕುಟುಂಬದ ಇತರರ ಜೊತೆಗಿರ್ಬೋದು ಪ್ರಜ್ವಲ್ ಮಾಡಿಲ್ಲ ಅನ್ನುವಂಥದ್ದು. ಬಹುತೇಕ ಪ್ರಜ್ವಲ್ಗೆ ಒಂದು ಕ್ಲಾರಿಟಿ ಇದ್ದಂತೆ ಕಾಣ್ತಾ ಇದೆ. ಯಾವುದೇ ರೂಪದಲ್ಲಾದರೂ ತಾನು ತನ್ನ ಕುಟುಂಬಸ್ಥರನ್ನ ಯಾರನ್ನೇ ಕಾಂಟ್ಯಾಕ್ಟ್ ಮಾಡಿದ್ರು ಕೂಡ ಅದು SITಯ ಗಮನಕ್ಕೆ ಬಂದೇ ಬರುತ್ತೆ ಅನ್ನುವಂಥದ್ದು ಪ್ರಜ್ವಲ್ಗೆ ಆ ಕನಿಷ್ಠ ಪ್ರಮಾಣದ ನಾಲೆಡ್ಜ್ ಅಂತೂ ಇದ್ದೇ ಇರುತ್ತೆ. ಈ ಕಾರಣಕ್ಕೋಸ್ಕರವಾಗಿಯೇ ಬಹುತೇಕ ಪ್ರಜ್ವಲ್ ಸಂಪರ್ಕ ಮಾಡುವಂಥ ಪ್ರಯತ್ನಗಳನ್ನ ಮಾಡ್ತಾ ಇಲ್ವೇನೋ. ಆದರೆ ಒಂದಂತೂ ಸತ್ಯ ಮಮತಾ, ಇವತ್ತಲ್ಲ ನಾಳೆ ಯಾವತ್ತೇ ಇದ್ರೂ ಕೂಡ ಕರ್ನಾಟಕಕ್ಕೆ ಬರಬೇಕು, ಬೆಂಗಳೂರಿಗೆ ಬರಲೇಬೇಕು. ಇಲ್ಲಿ ಎದುರಾಗಿರುವಂತಹ ಪರಿಸ್ಥಿತಿಗಳನ್ನು ಪ್ರಜ್ವಲ್ ಎದುರಿಸಲೇಬೇಕು. ಇದರಿಂದ ಎಸ್ಕೇಪ್ ಆಗುವಂತಹ ಪ್ರಶ್ನೆಗಳೇ ಪ್ರಜ್ವಲ್ ಮುಂದೆ ಇಲ್ಲ. ಹಾಗಾಗಿನೇ ಅವರ ಕುಟುಂಬಸ್ಥರದ್ದು ಇರುವಂತಹ ವಾದಗಳೇ ಏನು ಅಂದರೆ, ಬಂದರೆ ಸಾಕು ಅಥವಾ ಒಬ್ಬನೇ ಕೂತು ಮತ್ತೇನು ಮಹಾ ದೊಡ್ಡ ಎಡವಟ್ಟನ್ನು ಮಾಡಿ ಮತ್ತೊಂದು ದೊಡ್ಡ ಮುಜುಗರಕ್ಕೆ ಕುಟುಂಬವನ್ನು ಈಡು ಮಾಡಿಬಿಡ್ತಾನೆ ಅನ್ನುವಂಥ ಆತಂಕದಲ್ಲಿ ಪ್ರಜ್ವಲ್ ಕುಟುಂಬಸ್ಥರು ಕೂಡ ಇದ್ದಾರೆ. ನಮಗೆ ಸಿಗ್ತಾ ಇರುವಂಥ ಮಾಹಿತಿಗಳ ಪ್ರಕಾರವಾಗಿ ಪ್ರಜ್ವಲ್ ಅವರ ಕುಟುಂಬಸ್ಥರ ಇರುವಂಥ ಅಥವಾ ವಿದೇಶದಲ್ಲಿರುವಂಥ ಸ್ನೇಹಿತರನ್ನು ಸಂಪರ್ಕ ಮಾಡುವಂಥ ಕೆಲಸವನ್ನು ಅವರ ಕುಟುಂಬಸ್ಥರು ಮಾಡಿದ್ದಾರೆ. ಅವರ ಸಂಪರ್ಕದಲ್ಲೂ ಕೂಡ ಪ್ರಜ್ವಲ್ ಇಲ್ಲ ಅನ್ನುವಂಥದ್ದು ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮಮತಾ, ರೈಟ್, ಧನ್ಯವಾದ KP ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ನಲ್ಲಿ ಪ್ರಜ್ವಲ್ ರೇವಣ್ಣ ಅವರು ನಾಪತ್ತೆ ಆಗಿದ್ದಾರೆ ಅಂತ ಕೂಡ ಕುಟುಂಬಸ್ಥರು ಹೇಳ್ತಾ ಇದ್ದಾರೆ. ಅಂದ್ರೆ ನಮ್ಮ ಸಂಪರ್ಕದಲ್ಲೇ ಇಲ್ಲ. ಓಕೆ, ತನಿಖಾಧಿಕಾರಿಗಳ ಪ್ರಕಾರ ಅವ್ರು ಅಬ್ಸ್ಕಾಂಡಿಂಗ್, ಬಟ್ ನಮ್ಗೆ ಅಟ್ಲೀಸ್ಟ್ ಗೊತ್ತಿರ್ಬೇಕಾದ್ರೆ ನಮ್ಗೆ ಯಾರಿಗೂ ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಮಾಜಿ ಸಚಿವ GT ದೇವೇಗೌಡರು ಕೂಡ ಪ್ರಜ್ವಲ್ ರೇವಣ್ಣ ಅವರ ವಿಚಾರದಲ್ಲಿ ಪ್ರಶ್ನೆ ಕೇಳಿದಾಗ ಏನು ಉತ್ತರ ಕೊಟ್ಟಿದ್ರು ಅಂತ ಬನ್ನಿ ನೋಡೋಣ. ಯಾಕೆ ಹೋದ್ರು, ಏನಕ್ಕೆ ಹೋದ್ರು, ಯಾವ ಬರ್ತಾರೆ, ಯಾವ ಬರಲ್ಲ, ಇದು ಯಾರಿಗೂ ಅದು ಸುದ್ದಿ ಸುಳಿವು ಇಲ್ಲ. ಅವ್ರಿಗೆ ಇಲ್ಲ ಅಂದಮೇಲೆ ನಮ್ಗಳಿಗೆ ಹೆಂಗೆ ಗೊತ್ತಾಯ್ತದೆ ವಿಚಾರ ಗೊತ್ತಿಲ್ಲ. ಅದು ಯಾವುದು ಅಮ್ಮ ಸುಳ್ಳು ಹೇಳೋಕ್ಕಾಗಲ್ಲ. ಅವ್ರ ಮನೆಯವ್ರಿಗೂ ಗೊತ್ತಿಲ್ಲ, ನಮಗೂ ಕೂಡ ಗೊತ್ತಿಲ್ಲ. ಸರ್ಕಾರನೇ ಈಗ ಮಾಡ್ತಾ ಇದ್ದಾರಲ್ಲ ಅವರೇ 196 ರಾಜ್ಯಗಳಿಗೂ ದೇಶಗಳಿಗೂ ರೆಡ್ ಕಾರ್ಡು, ಬ್ಲೂ ಕಾರ್ಡು, ರೆಡ್ ಕಾರ್ಡು. ಬ್ಲೂ ಕಾರ್ಡನ್ನು ಬಿಟ್ಟಿದ್ದಾರೆ, ಅದರಿಂದ ಅದ್ರ ಮೂಲಕ ಹಿಡಿತಾರೆ ಅಂತಕ್ಕಂಥದ್ದನ್ನು ನೋಡಿದ್ವಿ ಪೇಪರ್. ಯಾವರ ಸಂಪರ್ಕ ಕೂಡ ಅವರು ಸಿಕ್ಕಿಲ್ಲ, ಯಾರ ಸಂಪರ್ಕ ಕೂಡ ಸಿಕ್ಕಿಲ್ಲ.